ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಮುಖ 4 ಬೆಳವಣಿಗೆಗಳಾಗಿದೆ. ಆ 4 ಬೆಳವಣಿಗೆಗಳು ಯಾವುವು ಅಂತಂದ್ರೆ, ಸೌಜನ್ಯ ಪ್ರಕರಣದಲ್ಲಿ ಆರೋಪ ಮುಕ್ತರಾಗಿರುವಂತಹ ಉದಯ್ ಕುಮಾರ್ ಜೈನ್ ಅವರು ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ. ಯಾಕೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪರ ಹೋರಾಟಗಾರರಲ್ಲೇ ಆರೋಪ ಮತ್ತು ಪ್ರತ್ಯಾರೋಪಗಳು ಕೇಳಿಬರ್ತಾ ಇದೆ. ಅದರ ವಿವರಣೆಯನ್ನು ಕೂಡ ಇದೇ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೆ ರಾಜ್ಯದ ಖ್ಯಾತ ಯೂಟ್ಯೂಬರ್ ಒಬ್ಬರ ಮೇಲೆ 50 ಲಕ್ಷ ಫಂಡಿಂಗ್ ಆರೋಪ ಕೇಳಿಬರ್ತಾ ಇದೆ. ಅವರು ಯಾರು, ಯಾತಕ್ಕಾಗಿ ಅನ್ನೋದನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ನೋಡೋಣ. ಅದರ ಜೊತೆಗೆ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ 40 ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಯಾಕೆ ಸಲ್ಲಿಸಿದ್ದಾರೆ, ಆ ಮನವಿ ಪತ್ರದಲ್ಲಿ ಏನಿದೆ ಅನ್ನೋದನ್ನೆಲ್ಲ ಕೂಡ ಇದೇ ವಿಡಿಯೋದಲ್ಲಿ ನಾವು ನೋಡೋಣ. ತಾವು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ ಆರೋಪವನ್ನ ಒತ್ತಿ ತನಿಖೆಯನ್ನು ಎದುರಿಸಿ ಆರೋಪ ಮುಕ್ತರಾಗಿರುವಂತಹ ಉದಯ್ ಕುಮಾರ್ ಜೈನ್ ಅವರು ರಾಷ್ಟ್ರಪತಿಗಳಿಗೆ ದಯಾಮರಣವನ್ನು ಕೋರಿ ಪತ್ರವನ್ನು ಬರೆದಿದ್ದಾರೆ. ಅವರು ಆ ಪತ್ರದಲ್ಲಿ ಏನನ್ನು ವಿವರಿಸಿದ್ದಾರೆ ಅಂತಂದ್ರೆ, ನಾನು 13 ವರ್ಷಗಳಿಂದನೇ ತನಿಖೆಯನ್ನು ಎದುರಿಸಿ ಆರೋಪ ಮುಕ್ತನಾಗಿದ್ದೀನಿ. ಆದರೂ ಕೂಡ ಮತ್ತೆ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಆರೋಪಕ್ಕೆ ಕೊನೆ ಆಗ್ಬೇಕಂದ್ರೆ ಈಗೇನು ಸಂತೋಷ್ ರಾವ್ ಅಂತ ನಿರಪರಾಧಿಯಾಗಿ ಬಿಡುಗಡೆ ಆಗಿದ್ದಾರೆ, ಅವರನ್ನು ಮತ್ತೆ ಕಸ್ಟಡಿಗೆ ತಗೊಂಡು ತನಿಖೆ ಮಾಡಿ ನನಗೂ ಮತ್ತು ಸೌಜನ್ಯ ಕೇಸಿಗೆ ನ್ಯಾಯವನ್ನ ಮಾಡಿ, ಇಲ್ಲದಿದ್ರೆ ಇಷ್ಟು ವರ್ಷಗಳಿಂದ ನನಗೆ ಆಗ್ತಾ ಇರುವಂತಹ ಅವಮಾನಗಳಿಗೆ ನನಗೆ ದಯಾಮರಣವನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ರಾಷ್ಟ್ರಪತಿಗಳಿಗೆ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಯಾಕೆ ಈ ಪತ್ರವನ್ನು ಬರೆದರು ಅನ್ನೋದನ್ನ ಈಗಾಗಲೇ ನಾನು ವಿವರಿಸಿ ಹೇಳಿದ್ದೀನಿ. ಅಂದ್ರೆ ನಾವು ಆರೋಪ ಮುಕ್ತರಾಗಿದ್ರು ಕೂಡ ಸಾಮಾನ್ಯ ಜನರಾಗ್ಲಿ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಲಿ, ಇಲ್ಲ ಸ್ಟ್ರೀಮಿಂಗ್ ಮೀಡಿಯಾದಲ್ಲಾಗಿರ್ಲಿ ಮತ್ತೆ ನಮ್ಮ ಹೆಸರು ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ನನಗೂ ನೆಮ್ಮದಿ ಇಲ್ಲ, ನನ್ನ ಕುಟುಂಬಕ್ಕೂ ನೆಮ್ಮದಿ ಇಲ್ಲ. ಹಾಗಾಗಿ ನನಗೆ ಈ ದಯಾಮರಣಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅನ್ನೋ ತರ ಅವರು ಒಂದು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಆಚೆ ಬಂದ್ರು ಅಲ್ಲಿಂದ ನನಗೆ ಹೆಚ್ಚಿನ ಟಾರ್ಚರ್ ಆಗಿದೆ, ಹೆಚ್ಚಿನ ತೊಂದರೆ ಆಗಿದೆ ಅನ್ನುವಂಥದ್ದು ಈ ಉದಯ್ ಕುಮಾರ್ ಜೈನ್ ಅವರ ಆರೋಪವಾಗಿದೆ. ಇದರ ಬಗ್ಗೆ ತಮಗೇನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನೊಂದು ಇದರಲ್ಲಿ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪರ ಹೋರಾಟಗಾರರಲ್ಲೇ ಆರೋಪ ಮತ್ತು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಯಾವ ರೀತಿಯಾಗಿ ಆರೋಪ ಮತ್ತು ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ ಅಂತಂದ್ರೆ, ಈಗ ತಮಗೆಲ್ಲ ಗೊತ್ತಿರುವಂತಾನೆ ಸೌಜನ್ಯ ಹೋರಾಟಗಾರರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ ಅವರು, ಜಯಂತ್ ಅವರು ಎಲ್ಲರೂ ಕೂಡ ಮೊದಲಿಂದ ಕೂಡ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಚಿನ್ನಯ್ಯ ಅನ್ನೋರು ನನಗೆ ಸಂಬಂಧನೇ ಇಲ್ಲ, ನಾನು ಮಾತಾಡೇ ಇಲ್ಲ ಅಂತೇಳಿ ಒಂದು ಸಾರಿ ಗಿರೀಶ್ ಮಟ್ಟಣ್ಣವರು ಹೇಳಿದ್ರೆ, ಇನ್ನೊಂದು ಸಾರಿ ಜಯಂತ್ ಅವರಿಲ್ಲ, ಅವ್ರ ಪರಿಚಯ ಇದ್ರು ಅಂತ ಹೇಳ್ತಾ ಇದ್ರು. ಒಂದ್ಸಾರಿ ಆ ಬುರುಡೆ ಎಲ್ಲಿಂದ ತಂದ್ರು ಅಂತ ಹೇಳಿದಾಗ ಕಾಡಿಂದ ತಂದ್ರು ಅಂತ ಒಂದ್ಸಾರಿ ಹೇಳಿದ್ರೆ, ಈಗ ಜಯಂತ್ ಅವರು ನೇರವಾಗಿ ಗಿರೀಶ್ ಮಟ್ಟಣ್ಣವರೇ ಆ ಬುರುಡೆ ತಂದು ಚಿನ್ನಯ್ಯ ಕೊಟ್ಟಿರೋದು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈ ಜಯಂತ್ ಅವರು ಕೂಡ ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ರು, ಹಾಗೆ ಗಿರೀಶ್ ಮಟ್ಟಣ್ಣವರು ಕೂಡ ಸೌಜನ್ಯ ಪರ ಒಬ್ಬರಾಗಿದ್ರು ಕೂಡ ಇವರಲ್ಲಿ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡ್ಕೊಂತ ಇದ್ದಾರೆ. ನೋಡ್ಬೇಕು ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ. ಯಾಕೆ ಅಂತಂದ್ರೆ ಇಷ್ಟು ವರ್ಷಗಳಿಂದ 13 ವರ್ಷಗಳಿಂದ ಈ ಸೌಜನ್ಯ ಪ್ರಕರಣವನ್ನ ಅದು ಜೀವಂತವಾಗಿ ಇಡ್ಲಿಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತೆ ಗಿರೀಶ್ ಮಟ್ಟಣ್ಣವರು ಸತತವಾಗಿ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಅವರ ಸೌಜನ್ಯಗೆ ನ್ಯಾಯ ಸಿಗಲಿ ಅಂತೇಳಿ. ಜೊತೆಗೆ 2023ರಲ್ಲಿ ಆರೋಪ ಒತ್ತಿ ಜೈಲಲ್ಲಿ ಇದ್ದಂತ ಸಂತೋಷ್ ರಾವ್ ನಿರಪರಾಧ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟ ನಂತರ ಅಂತಾದ್ರೂ ಇದ್ದಿದ್ದು ಕೂಡ ಹೋರಾಟಗಳೆಲ್ಲ ತೀವ್ರಗೊಳಿಸಿ ಅದನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯೋ ಕೆಲಸವರೆಲ್ಲ ಮಾಡ್ತಾ ಇದ್ರು. ಆದ್ರೆ ಇವರೇ ಈಗ ಬಿರುಕು ಬಂದಿರುವಂತದ್ದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಹಾಗೆ ಮತ್ತೊಂದು ಇವತ್ತು ಆಗಿರುವಂತ ಬೆಳವಣಿಗೆ ಏನಪ್ಪಾ ಅಂತಂದ್ರೆ, ಖ್ಯಾತ ಯೂಟ್ಯೂಬರ್ ಒಬ್ಬರ ಮೇಲೆ 50 ಲಕ್ಷ ಫಂಡಿಂಗ್ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ಖ್ಯಾತ ಯೂಟ್ಯೂಬರ್ ಯಾರ ಅಂತಂದ್ರೆ, ಸುಮಾರು 9 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿರುವಂತ ಚಂದನ್ ಗೌಡ ಅನ್ನುವಂಥವ್ರು. ಅವ್ರ ನ್ಯೂಸ್ ಚಾನೆಲ್ ಬಂದು ನ್ಯೂಸ್ ಅಲರ್ಟ್ ಅಂತೇಳಿ. ಈ ಚಾನೆಲ್ ಅನ್ನ ಇಟ್ಕೊಂಡವರು ಸುಮಾರು ವರ್ಷಗಳಿಂದ ವಿಡಿಯೋಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅವರ ಸಂಪರ್ಕದಲ್ಲಿದ್ದಂತ ಒಬ್ಬ ಹುಡುಗ ಸುಮಂತ್ ಅನ್ನುವಂತ ಒಬ್ಬ ಹುಡುಗ ಅವರ ಬಟ್ಟೆ ಅಂಗಡಿ ಹಾಕೊಳ್ಳಿಕ್ಕೆ 50 ಲಕ್ಷ ರೂಪಾಯಿ ಫಂಡಿಂಗ್ ಬಂದಿದೆ. ಈ ಫಂಡಿಂಗ್ ಕೊಟ್ಟಿರೋದು ಯಾರ ಅಂತಂದ್ರೆ ಅವರ ಹೆಸರು ಹೇಳದಿದ್ರು ಕೂಡ ಇದೇನು ಧರ್ಮಸ್ಥಳ ವಿರುದ್ಧವಾಗಿ ಸೌಜನ್ಯ ಪರವಾಗಿ ನ್ಯೂಸ್ ಮಾಡಲಿಕ್ಕೆ ಚಂದನ್ ಅವರಿಗೆ 50 ಲಕ್ಷ ಬಂದಿದೆ ಅಂತೇಳಿ ನೇರವಾಗಿ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚಂದನ್ ಅವರು ಕೂಡ ಎಲ್ಲಾ ಮಾಧ್ಯಮಗಳಲ್ಲಿಯೂ ಕೊಟ್ಟು ಅವ್ರನ್ನ ಚಾಲೆಂಜ್ ಮಾಡಿ ಬನ್ನಿ ಸಾಬೀತುಪಡಿಸಿ ಅಂತೇಳಿ ಇಬ್ರು ಕೂಡ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಇವರಿಬ್ಬರ ನಡುವೆ ಈಗ ಯುನೈಟೆಡ್ ಮೀಡಿಯಾ ಅಭಿ ಅವ್ರನ್ನು ಕೂಡ ಎಲ್ಲಿ ತಂದಿದ್ದಾರೆ. ಈಗ ಅಭಿಷೇಕ್ ಅವರು ಯಾರು ಅಂತಂದ್ರೆ, ಈ ಮೊದಲು ಚಂದನ್ ಅವರ ಹತ್ರ ಏನು ವಿಡಿಯೋ ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದಂತ ಅಭಿ ಅವರು.
ಹಾಗಾಗಿ ಚಂದನ್ ಅವರು ಹೇಳಿದ್ರಂತೆ, ನಾನು ಈ ತರ ಅದೇನೋ ನನ್ನ ಹತ್ರ ಎಲೆಕ್ಷನ್ ನಿಂತ್ಕೊಂಡು ನನ್ನ ಹತ್ರ ದುಡ್ಡೇ ಇಲ್ದಿರ ಖಾಲಿ ಆಗೋಯ್ತು ಅಂತೇಳಿ. ಜೊತೆಗೆ ಅವ್ರ ಬಂಗಾರದ ಚೈನ್ ಅಡ ಇಡ್ತಿರೋದು ಕೂಡ ಒಂದು ವಿಡಿಯೋದಲ್ಲಿ ಅವರೇ ತೋರಿಸಿದ್ದಾರೆ, ನನ್ನ ಹತ್ರ ಏನಿಲ್ಲ ಅಂತೇಳಿ. ಅದಾದ ಕೆಲವೇ ದಿನಗಳಲ್ಲಿ ಅವರೊಂದು ಬಟ್ಟೆ ಅಂಗಡಿ ಹಾಕಿದ್ರಂತೆ. ಆವಾಗ ಚಂದನ್ ಅವರೇ ಅಭಿ ಅವ್ರಿಗೆ ಹೇಳಿದ್ರಂತೆ, ಏನಂತ, ನಾನು 50 ಲಕ್ಷ ಆಯ್ತು, 45ರಿಂದ 50 ಲಕ್ಷ ಆಯ್ತು ಈ ಬಟ್ಟೆ ಅಂಗಡಿಯಲ್ಲಿ ಹಾಕ್ಲಿಕ್ಕೆ ಅಂತೇಳಿ. ಆ ಸಂದರ್ಭದಲ್ಲಿ ಇವರು ದುಡ್ಡೇ ಇಲ್ದ ನಂತರ ಕೆಲವೇ ದಿನಗಳಲ್ಲಿ 50 ಲಕ್ಷ ಎಲ್ಲಿಂದ ಬಂತು, ಇದು ಫಂಡಿಂಗ್ ಆಗಿರುವಂತದ್ದು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೇಳಿ ಆರೋಪ ಮಾಡಿದ್ದಾರೆ. ಈಗಾಗಲೇ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಬ್ಬರನ್ನು ಕೂಡ ಒಂದಷ್ಟು ಮೀಡಿಯಾಗಳು ಕಾಲ್ ಮುಖಾಂತರ ಸಂಪರ್ಕ ಮಾಡಿ ಒಬ್ಬರನ್ನೊಬ್ಬರು ಮಾತಾಡಿಸಿದ್ದಾರೆ. ಜೊತೆಗೆ ಈಗ ಸೋಮವಾರದವರೆಗೂ ಟೈಮ್ ಕೂಡ ತಗೊಂಡಿದ್ದಾರೆ. ಯಾರು ಸುಮಂತ್ ಅನ್ನೋರು, ಏನು ಈ 50 ಲಕ್ಷ ನಾನು ಏನು ಆರೋಪ ಮಾಡಿದನೋ ಅದು ಸಂಬಂಧಪಟ್ಟಂತ ದಾಖಲೆಗಳನ್ನ ನಾನು ಕೊಡ್ತೀನಿ ಅಂತೇಳಿ. ಚಂದನ್ ಅವರು ಕೂಡ ಅದನ್ನ ಸ್ವೀಕರಿಸಿದರೆ, ಬನ್ನಿ ಮಾತಾಡೋಣ ಅಂತೇಳಿ ಕೂಡ ಅವರ ಒಬ್ಬರು ಒಪ್ಪಿಕೊಂಡಿರುವಂತದ್ದು ಒಂದು ಪ್ರಮುಖ ಬೆಳವಣಿಗೆ ಈಗ ಆಗಿರುವಂತದ್ದು. ಹಾಗೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ 40 ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಏನಂತ ಮನವಿ ಪತ್ರ ಕೊಟ್ಟಿದ್ದಾರೆ, ಯಾಕೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆದ್ರು ಅಂತಂದ್ರೆ, ಈಗೇನೋ ಧರ್ಮಸ್ಥಳದಲ್ಲಿ ಈಗ ಅಸಹಜ ಸಾವುಗಳಂತೇಳಿ 450ಕ್ಕೂ ಹೆಚ್ಚು ಅಂತೇಳಿ ನಾನು RTI ಮುಖಾಂತರ ಜಯಂತರು ತಗೊಂಡಾಗ ಬಿಡುಗಡೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈ ಪದ್ಮಲತಾ, ವೇದವಲ್ಲಿ ಮತ್ತೆ ಯಮುನಾ ಮತ್ತೆ ನಾರಾಯಣಕ್ಕೆ ಸಂಬಂಧಪಟ್ಟಂತೆ, ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲಾ ಕೇಸುಗಳೆಲ್ಲ ನಡೀತಾ ಇದ್ರು ಕೂಡ ಧರ್ಮಸ್ಥಳದಲ್ಲಿ ತನಿಖೆ ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ನೀವು NIA ತನಿಖೆಯನ್ನ ಮಾಡಿಸಿ ಅಲ್ಲಿ ಯಾರು ಅಸಹಜ ಸಾವುಗಳಾಗಿದೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಿಸಂತೇಳಿ ನೀವು ಮುಂದೆ ಬರಬೇಕಂತೇಳಿ ಸೋನಿಯಾ ಗಾಂಧಿಯನ್ನ ಭೇಟಿಯಾಗಿ ಒಂದು ಮನವಿ ಪತ್ರವನ್ನ ಇವರು ಕೊಟ್ಟಿರುವಂತದ್ದು. ಯಾಕೆಂತಂದ್ರೆ ರಾಜ್ಯ ಸರ್ಕಾರ SIT ರಚನೆ ಮಾಡಿದ್ರು ಕೂಡ ಅದು ಸೂಕ್ತ ತನಿಖೆ ಮಾಡ್ತಿದ್ರು ಕೂಡ ಇಲ್ಲಿ DCM ಶಿವಕುಮಾರ್ ಅವರಾಗಿರ್ಬೋದು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧರ್ಮಸ್ಥಳದ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಿಂದ ಎಲ್ಲೋ ಒಂದು ಕಡೆ SIT ತನಿಖೆಗೆ ಹಿನ್ನಡೆಯಾಗಿದೆ. ಹಾಗಾಗಿ ಅದರ ಜೊತೆಗೆ ಬಿಜೆಪಿಯವರು ಈ ಪಾದಯಾತ್ರೆಗಳು ಮಾಡಿದ್ರಿಂದ ಕೂಡ SIT ತನಿಖೆ ಸರಿಯಾಗಿ ಆಗ್ತಾ ಇಲ್ಲ. ಹಾಗಾಗಿ ನೀವೇ ಮುಂದಾಳತ್ವ ವಹಿಸಿ ಅಥವಾ ನಿಮ್ಮ ನೇತೃತ್ವದಲ್ಲಿ ಸರಿಯಾದ ತನಿಖೆಗೆ ಅವಕಾಶ ಮಾಡಿಕೊಡಿ, ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿರೋದ್ರಿಂದ ಅನ್ನೋ ಮಟ್ಟಿಗೆ ಅವರು ಒಂದು ಮನವಿ ಪತ್ರವನ್ನ ಕೊಟ್ಟಿರುವಂತದ್ದು ಈಗ ಆಗ್ತಿರುವಂತಹ ಬೆಳವಣಿಗೆ. ಅಲ್ಲಿಗೆ ಈ ಧರ್ಮಸ್ಥಳ ಕೇಸ್ ದಿನದಿಂದ ದಿನಕ್ಕೆ ಹಂತ ಹಂತವಾಗಿ ಏನಿವತ್ತು ಈ ಬುರುಡೆ ಪ್ರಕರಣ ಬರೋಕ್ಕಿಂತ ಮೊದಲು ಸೌಜನ್ಯ ಪ್ರಕರಣ ಮುಂದೆ ಮತ್ತೆ ಮತ್ತೆ ಸದ್ದು ಮಾಡ್ತಾ ಇತ್ತು, ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇತ್ತು. ಜೊತೆಗೆ ಈ ಚಿನ್ನಯ್ಯ ಅನ್ನೋರು ಬಂದ ಮೇಲೆ, ಈ ಬುರುಡೆ ಪ್ರಕರಣ ಬಂದ ಮೇಲೆ ಅದು ಇನ್ನೊಂದು ಹಂತಕ್ಕೆ ತಗೊಂಡೋಯ್ತು. ಈಗ ಅದಾದ್ಮೇಲೆ ಎಷ್ಟು ಜನ ಇವತ್ತು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ SIT ತನಿಖೆಯಿಂದ ಒಬ್ಬೊಬ್ಬರಿಗೆ ಇವತ್ತು ನೋಟಿಸ್ಗಳನ್ನ ಕೊಡ್ತಾ ಇದೆ, ಅವ್ರನ್ನ ಕರ್ಸ್ಕೊಂತಾ ಇದೆ. ಈಗಾಗಲೇ ಗಿರೀಶ್ ಮಟ್ಟಣ್ಣ ಅವರದಾಯ್ತು, ಅದಾದ್ಮೇಲೆ ಜಯಂತ್ ಅವರಿಗೆ ನೋಟಿಸ್ ಕೊಟ್ಟು ಕರ್ಸ್ಕೊಂಡಾಯ್ತು, ಸಮೀರ್ ಅವರನ್ನ ನೋಟಿಸ್ ಕೊಟ್ಟು ಕರ್ಸ್ಕೊಂಡಾಯ್ತು. ಈಗಾಗಲೇ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರ್ಸ್ಕೊಂತಾ ಇದ್ದಾರೆ. ಈಗಾಗಲೇ ಸೌಜನ್ಯ ಅವರ ಮಾವ ಆಗಿರುವಂತಹ ವಿಠಲಗೌಡ ಅವರು ಕೂಡ SIT ನೋಟಿಸ್ ಕೊಟ್ಟು ಕರ್ಸ್ಕೊಂಡಿದೆ. ಹಾಗೆ ಆರೋಪ ಹೊತ್ತಿರುವಂತ ಯಾರು ಈಗ ಉದಯ್ ಜೈನ್ ಆಗಿರ್ಬೋದು, ಮತ್ತೆ ಆ ಕೇಸಲ್ಲಿ ಇದ್ದಂತ ಇನ್ನ ಬೇರೆಯವರು ಒಂದು 3-4 ಜನ, ಅವ್ರಿಗೂ ಕೂಡ SIT ತಂಡ ಒಂದು ನೋಟಿಸ್ ಅನ್ನು ಕೊಟ್ಟು ಅವ್ರನ್ನೆಲ್ಲ ಕೂಡ ಕರೆಸ್ಕೊಂಡು ಹೇಳಿಕೆಗಳನ್ನ ದಾಖಲಿಸ್ಕೊಂತಾ ಇದೆ. ಅಲ್ಲಿಗೆ ಇಲ್ಲಿ ಏನು ಧರ್ಮಸ್ಥಳ ಕೇಸ್ ಸಂಬಂಧಪಟ್ಟಂತೆ SIT ತನಿಖೆ ಎಲ್ಲಾ ಭಾಗಗಳಿಂದ ಕೂಡ ಎಲ್ಲಾ ಹ್ಯಾಂಗಲ್ಸ್ ಅಲ್ಲೂ ಕೂಡ ಸರಿಯಾದ ತನಿಖೆ ನಡೀತಾ ಇದೆ. ಆದ್ರೆ ಇಲ್ಲಿ ನಾವು ಈಗೇನು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳಿಕೆಗಳು ಬರ್ತಾ ಇದೆಯೋ ಅದೆಲ್ಲ ಕೂಡ ಅಂತೆಕಂತೆಗಳೇ. ಯಾಕೆಂತಂದ್ರೆ SIT ತಂಡ ಯಾವುದೇ ಪ್ರೆಸ್ ಮೀಟ್ ಕೊಟ್ಟು ಅಥವಾ ಅದೊಂದು ಏನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಹಾಗಾಗಿ ಏನೇ ಬಂದರೂ ಕೂಡ ಅಂತೆಕಂತೆಗಳೇ. SIT ತನಿಖೆ ಅದನ್ನು ಬಹಳ ಗುಟ್ಟಾಗಿ ಅದನ್ನ ತನಿಖೆಯನ್ನು ನಡೆಸ್ತಾ ಇದೆ. ಅದು ಸರ್ಕಾರಕ್ಕೆ ಏನು ಗಡುವು ಕೊಟ್ಟಿದ್ರು ಆವಾಗ ಅವರು ಅಲ್ಲಿ ತನಿಖೆ ಏನು ಫಲಿತಾಂಶವನ್ನು ಸಬ್ಮಿಟ್ ಮಾಡಿದ ನಂತರ ನಮಗೆ ಗೊತ್ತಾಗಲಿದೆ ಏನಾಗಿದೆ ಅನ್ನೋದೆಲ್ಲ ಕೂಡ. ಅಲ್ಲಿವರೆಗೂ ಕೂಡ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಈ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ಇವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿಗೆ ಹೇಳಿರುವಂತದ್ದು. ಇವೆಲ್ಲ ಕೂಡ ಇವತ್ತಿನ ಪ್ರಕರಣಗಳು. ಸ್ನೇಹಿತರೆ, ತಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇದೆಲ್ಲ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.